ನಾವು ಮಾತಾಡೋದು. ಕಾಂಗ್ರೆಸ್ ಪಕ್ಷ ಹಂಚಿಕೊಂಡೋಗಿದೆ. ಇದೆಲ್ಲ ನಾವು ಏನಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾವು ಏನಿಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದೆಲ್ಲ ದೇಶ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮಾತ್ರ ಸಾಧ್ಯ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದ್ರೆ ಮಾತ್ರ ಮುಖ್ಯ. ಬಹಳ ಜನ ಏನ್ ಮಾಡ್ತಾರೆ, ಪರ್ಸೆಂಟೇಜ್ ಇಲ್ಲ. ಮೊನ್ನೆ ಒಂದು ಮೀಟಿಂಗ್ ಇತ್ತು, ನಮ್ಮ ಇಂಟೆಲಿಜೆನ್ಸ್ ಮೀಟಿಂಗ್ ಇತ್ತು. ಅವ್ರು ಒಂದು ಮಾತು ಹೇಳಿದ್ರು, ಇಲ್ಲ ಸರ್, ಬೆಂಗಳೂರು ಸಿಟಿಯಲ್ಲಿ 77,000 ಮತದಾರರಿದ್ದಾರೆ. ಮೊನ್ನೆ ಚುನಾವಣೆಯಲ್ಲಿ ಸೌತ್ ನಾರ್ತ್ ಸೆಂಟ್ರಲ್ 33,000 ಚಿಲ್ಲರೆ ಮತದಾರರು ಮತ ಹಾಕಲಿಲ್ಲ. 3 ಕ್ಷೇತ್ರದಲ್ಲೂ, ಯಾವ ಸೆಂಟ್ರಲ್ ನಾರ್ತ್ ಸೌತ್ ಅಲ್ಲಿ 3 ಕ್ಷೇತ್ರದಲ್ಲೂ ಮತ ಹಾಕಿಲ್ಲ. ಯಾರು ಮತ ಹಾಕಿದ್ದಾರೆ? ಬಿಜೆಪಿ ಮತ ಹಾಕೋದವರು ಯಾವತ್ತೋ ಪಕ್ಷದ ಮತ ಹಾಕ್ತಾರೆ. ಯಾವ 33 ಲಕ್ಷ ಮತ ಹಾಕಿಲ್ಲ ನೋಡಿ, ಅವರೆಲ್ಲ ನಮ್ಮ ಕಾಂಗ್ರೆಸ್ ಅವರು ಸಹ ದಯಮಾಡಿ ಅವ್ರನ್ನ ಮನೆಯಿಂದ ಆಚೆ ತಂದು ಅವ್ರನ್ನ ವೋಟ್ ಮಾಡಿಸಿ ಅಂತ ಅವ್ರು ಹೇಳ್ತಾರೆ. ಅವರೆಲ್ಲರೂ ಆಚೆ ಬಂದು ವೋಟ್ ಮಾಡಿ ಒಂದು 15% ವೋಟ್ ಹಾಕಿದ್ರೆ ನಾವು 3 ಕಡೆ ಗೆಲ್ತಾ ಇದ್ದೀವಿ. 2 ಲಕ್ಷ ನಾವು ಸೋತ್ವಿ, ನನ್ನ ತಮ್ಮ ವಿಶ್ವಾಸ 20,000 ಸೋತ್ರು, 4 ಅಂದ್ರೆ ಆ ಪರ್ಸೆಂಟೇಜ್ 33 ಲಕ್ಷ ಏನು ವೋಟ್ ಹಾಕಿಲ್ಲ, ಅದು 15% ವೋಟ್ ಆಗಿದೆ ಸಿಕ್ಕಿದ್ದಾರೆ. ನಾವು 3 ಜನ ಗೆಲ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ ಏನ್ ಮಾಡ್ತಾರೆ, ನಮ್ಮ ಕಾಂಗ್ರೆಸ್ ಮತದಾರ ವೋಟ್ ಹಾಕೋರು ಏನ್ ಮಾಡ್ತಾರೆ, ಪರ್ಸೆಂಟೇಜ್ ಇಲ್ಲ. ಉದಾಹರಣೆ, ಮೊನ್ನೆ ಚುನಾವಣೆ ಎಲೆಕ್ಷನ್ ಅಲ್ಲಿ 26,000 ಲೀಡರ್ ಗೆದ್ದಿದ್ದಾರೆ. ಎಷ್ಟು ಪರ್ಸೆಂಟೇಜ್? 52% ಪುಲಿಯಾಗಿರೋದು. ಎಷ್ಟು ಪರ್ಸೆಂಟೇಜ್? 52%. ಇನ್ನ ಒಂದು 20% ವೋಟ್ ಆಗಿದೆ. ಇನ್ನ ನಂತರ 30,000 ಲೀಡರ್ ಗೆಲ್ಲೋದು. 50,000 ಅಂತಲ್ಲ, ಏನಕ್ಕೆ ನೀವು ಕೊಟ್ಟಾಗಲ್ಲ? 5 ವರ್ಷಕ್ಕೆ ನಿಮಗೆ ಸಿಕ್ಕದ ಅವಕಾಶ ಯಾವುದು? 3 ಎಲೆಕ್ಷನ್ಗಳು ಸಿಕ್ಕದವ. ಒಂದು ಅಸೆಂಬ್ಲಿ ಎಲೆಕ್ಷನ್, MLA ಎಲೆಕ್ಷನ್ ಸಿಗ್ತದೆ, ಅದಾದ್ಮೇಲೆ ಕೌನ್ಸಿಲರ್ ಎಲೆಕ್ಷನ್ ಸಿಗ್ತದೆ, ಆಮೇಲೆ ಪಾರ್ಲಿಮೆಂಟ್ ಎಲೆಕ್ಷನ್. ಅದು ಬೇರೆ ಏನಿದೆ ನಿಮಗೆ? 5 ವರ್ಷ ನಾವು ನಿಮ್ಮ ಜೊತೆ ಇರ್ತೀವಿ. ಬನ್ನಿ, ಆಚೆ ಬನ್ನಿ. ಈ ದೇಶ ಉಳಿಸಿ, ಈ ದೇಶಕ್ಕೋಸ್ಕರ ನಾವು ಮತ ಹಾಕಬೇಕಾಗ್ತದೆ. ನಾವು ಒಂದಿನ ನಾವು ಕಷ್ಟ ಬಿಡಬೇಕು, ಒಂದಿನ ಕಷ್ಟ ಬೇಕಮ್ಮ. ಇಲ್ಲಾಂದ್ರೆ ಈ ಬಾರಿ ಏನಾರ ಬಿಜೆಪಿ ಬಂದ್ರೆ ನಾವು ಯಾವುದು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗಲ್ಲ. ನೆಮ್ಮದಿಯಾಗಿರೋಕ್ಕೆ ಯಾರು ಸಾಧ್ಯ ಆಗಲ್ಲ. ದಯಮಾಡಿ ನಿಮ್ಮ ಕೈ ಜೋಡಿಸಿ ಕಮ್ಮಿ ಮಾಡ್ಕೊಂಡು ಮನ್ಸೂರಲ್ಲಿ ನಾವು ಒಳ್ಳೆ ಅಭ್ಯರ್ಥಿನ ಸಿಕ್ಕಿದ್ದಾರೆ. ಇವಾಗ 5 ಜನ MLA ಈ ಕ್ಷೇತ್ರದಲ್ಲಿ 5 ಜನ ಗೆಲ್ಲಿದ್ದೀವಿ, 3 ಜನ ಸೋತಿದ್ದೀವಿ. 3 ಜನ ಸೋತ 5 ಜನ MLA ಮನ್ಸೂರಲ್ಲಿ ಕಾಲ ಕೆಲಸ ಇರ್ತದೆ. ಇದು ಮನ್ಸೂರಲ್ಲಿ ನಮಗಿದ್ರೆ ನಮಗೆಲ್ಲ ಒಂದು ಶಕ್ತಿ ಸಿಗ್ತದೆ, ಒಂದು ಆನೆಬಲ ಬಂದಂಗಾಗ್ತದೆ. ಮನ್ಸೂರಲ್ಲಿ ನಾನು ಅಭ್ಯರ್ಥಿ ಅಂತ ತಿಳ್ಕೊಳ್ಬೇಕು. ನೀವು ಹೆಂಗೆ ಲೋಕಲ್ ಚುನಾವಣೆ, ಅಸೆಂಬ್ಲಿ ಚುನಾವಣೆಯಲ್ಲಿ, MLA ಚುನಾವಣೆಯಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಿದ್ರಿ, ಅದೇ ತರ ಪಾರ್ಲಿಮೆಂಟ್ ಅಲ್ಲಿ ನೀವೇ ತಿಳ್ಕೊಳ್ಬೇಕು, ನಾವೇ ಅಭ್ಯರ್ಥಿ ಅಂತ ತಿಳ್ಕೊಳ್ಬೇಕು. ಅವನ್ನೇ ನಮಗೆ 100% ವಿಶ್ವಾಸ ಇದೆ. ಈ ಬಾರಿ ಜನ ತೋರಿಸ್ಕೊಳ್ಳಲ್ಲ, ಯಾವ ನಿರೀಕ್ಷೆ ಇಲ್ಲ ಸರ್. ನಾವು ಈ ಬಾರಿ 137 ಸೀಟ್ ಬರ್ತೀವಿ ಅಂತ ಯಾವ ನಿರೀಕ್ಷೆ ಇಲ್ಲ. ಎಲ್ಲ ಸರ್ವದಲ್ಲಿ ಎಸ್ಕೊಂಡು, ಎಲ್ಲ ಸರ್ವದಲ್ಲಿ ಎಸ್ಕೊಂತೇಳಿ 105, 110 ಸಮಿತಿ ಸರ್ಕಾರ ಕೊಡುವಂತ ಯಾವ ಸರ್ವದಲ್ಲೂ ಎಕ್ಸಿಟ್ ಮಾಡಲು ತೋರಿಸಿಲ್ಲ. ಕಾಂಗ್ರೆಸ್ 137 ಸೀಟ್ ಕೊಟ್ಟಂತ. ಈಗಲೂ ಎಕ್ಸಿಟ್ ಕೊಡೋರೆಲ್ಲ ಮಾತಾಡ್ತಿಲ್ಲ, ಅವ್ರ ಪರನೇ ಇದ್ದಾರೆ. ಮಾಧ್ಯಮ ಸ್ನೇಹಿತರಿದ್ದಾರೆ, ಅವ್ರು ಬೇಜಾರು ಮಾಡ್ಕೊಂಡು ಬರೋಲ್ಲ. ಇವತ್ತೇನು ಮಾಧ್ಯಮ ಸ್ನೇಹಿತರಿದ್ದಾರಲ್ಲ, ಬಿಜೆಪಿಗೆ 90% ಭಾಗ ಇದು ಮಾಡಿ ಸಪೋರ್ಟ್ ಮಾಡಿದ್ವಿ. ನಾವು ಬರೇ ಕಾಂಗ್ರೆಸ್ 10% ಸಪೋರ್ಟ್ ಮಾಡಿದ್ವಿ. 90% ಅವ್ರಿಗೆ ಮಾಡಿದ್ದಾರೆ. ಮಾಧ್ಯಮ ಪೂರ ಅವ್ರಿಗೆ ಸಪೋರ್ಟ್. ಇಡೀ ದೇಶದಲ್ಲಿ ನಾವು ನೋಡ್ತಾ ಇದ್ದೀನಿ, ಎಲ್ಲ ಒಂದು ಕಡೆ ದೇಶದ ಜನ ಬದಲಾವಣೆ ಮಾಡ್ತಾರೆ. ನಾವು ಯಾರು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು 4-5 ಅಸೆಂಬ್ಲಿ ಚುನಾವಣೆ, MLA ಚುನಾವಣೆಯಲ್ಲಿ ನಾನು ಸಿದ್ದರಾಮಯ್ಯ ಪ್ರಚಾರಕ್ಕೆ ಹೋಗುವಾಗ ಪ್ರಜಾಪ್ರತಿನಿಧಿ ಯಾತ್ರೆ ಅಂತ ನಾವು ಇಬ್ಬರು ಹೊರಟ್ವಿ. ಹೋಗೋದು ಎಲ್ಲ ಕಡೆ ನಾವು ಹೇಳ್ತಾರೆ 130 ಬರ್ತಿದ್ರು, ಯಾವುದು ನಂಬಿಲ್ಲ. ಈ ಬಾರಿ ನೀವು ತಿಳ್ಕೊಂಡಿದ್ದು, ಈ ಬಾರಿ ದೇಶದ ಜನ ತೀರ್ಮಾನ ಮಾಡಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಹೊರಗೆ ಯಾವ ಸಾಧ್ಯ ಆಗಲ್ಲ. ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಕ್ಕೆ ಯಾವೊಂದು ಸಾಧ್ಯ ಆಗಲ್ಲ. ಜನ ನಾವಿಲ್ಲ, ನಾವು ಕೂತಿದ್ದೀವಿ. ಯುಗದ ಸರಿ ಕೂತವ್ರೆ, ರಿಜ್ವಾನ್ ಸಾಹೇಬ್ ಕೂತಾರೆ, ಸುಜ್ಜಾ ಅವರು ಕೂತವ್ರೆ, ಶಕೀಲ್ ಅವರು ಇದ್ದಾರೆ, ಶೇಖರ್ ಇದ್ದಾರೆ. ನಮ್ಮಿಂದ ಸಾಧ್ಯ ಇಲ್ಲಮ್ಮ. ನಾವೆಲ್ಲರ ಅಧಿಕಾರ ಬರಬೇಕಾದ್ರೆ, ಮನ್ಸೂರ್ ನಾವು ಗೆಲ್ಬೇಕಾದ್ರೆ ಅದು ನಿಮ್ಮಿಂದ ಸಾಧ್ಯ. ರಿಜ್ವಾನ್ MLA ಮಾಡಿದ್ದೀರಾ, ರಿಜ್ವಾನ್ MLA ಆಗಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ದುರ್ಮೆಯಿಂದ ಈ ಮತದಾರರು ಕಾರ್ಯಕರ್ತರಿದ್ದಾರಲ್ಲ, ಶಿವಾಜಿನಗರ ಕಾರ್ಯಕರ್ತರು, ಶಕೀಲ್ ಅಂತವರು, ಶಕ್ತಿ ಇರೋರು, ಸುಜಾ ಅವರು ಗೆಲ್ಸ್ಕೊಂಡು ಬಂದಿರೋದು ನಿಜವಾಗ್ಲೂ ಆ ಥರ ದಯಮಾಡಿ
ಮಂಸೂರಲ್ಲಿ ಮನಸ್ಸು ಮಾಡಿದ್ರೆ ಹೆಸರು ಅಂತ मेरे माँ बाप रमजान के महीने में भी रोजे के व्यक्ति को इस्तेदाद में तो की से शुक्रिया अदा करते हुए आजीदाना गुजारिश करते हुए मेहरबानी माँ हमारे मुसलमानों में क्या करती है पोलिंग नहीं करते पोलिंग नहीं करते हमें वोट का फायदा क्या हमें नहीं को जाकर वोट करना हमें वोट का फायदा क्या तो वोट नहीं जाकर वोट ना परसेंटेज ज्यादा होते हैं अब आगे के चुनाव के अंदर पिछले इलेक्शन के अंदर 2023 के इलेक्शन के अंदर मेरे ख्याल से शिवाजी नगर के अंदर रिजवान बैंक को 48% मुसलमान के लिए हुआ है मेरी ख्याल से सीधे हम भाई दिन रात चलते देर को मस्जिद में अनाउंस करवा भी मुझे 47% पूरी मुसलमान हुआ 50% पूरी हुई अब पिछली बार जो है रिजवान साहब आए कितने वोट से आए 70,000 से आए मैं कोई ऐसे खड़े हो गया अल्लाह की मर्जी अल्लाह मानो अल्लाह जो तकदीर में लिखा वो सुनेगा तकदीर में अल्लाह जिसकी जो लिखा हो सकता हमें कोई भी खाबो खाया के अंदर इस जितने हमारा रोशन के साथ हम छोड़ करके रिजल्ट की बीजेपी करके वही में चलाता वही में से अंदर विश्वास साहब जितने को खाबो खाया के अंदर सकते हैं ये अल्लाह तकदीर में लिखा है रोशन के साथ रिजल्ट करे वही में चलाया मेरा कोई विश्वास है मेरे को किताब अच्छी कर रहे अल्लाह की तकदीर में था एमपी को बोलते हैं एमपी बता होगा हमें रिश्वत करके पैदा करने लगे मंसूर अली साहब को हमें कौन भी उन्होंने पूछे सुना है हमें कौन भी प्रपोज कर रहे बात के ही खबर क्या करती उन्होंने तो राहुल गांधी जो महिला जना करके सोनिया गांधी क्या करती जिसे तो टिकट देना तो वो सर्वे कराते सर्वे करा को कोर्ट कैसे देना हमें 3 दिन प्रपोज करते हैं हसीना साहब को नलपाड़ को हमारा इमरान हुसैन को देंगे उनको मंसूर अली खान एक चाहते हैं था हाईकमांड क्या करती किसी भी टिकट देना तो सर्वे कराती 1 से 3 सर्वे कराती वो सर्वे के अंदर पढ़ा लिखा एक नौजवान अपनी मंसूर अली खान जीता कैसे हाईकमांड अपनी शेखी को दे सकती है क्यों शेखी को नहीं है सुजा को दे सकते हैं सुजा को नहीं है सबसे मेन सीनियर उबैदुल्लाह साहब अच्छा पंजे की नहीं है कोई सर्वे में जीतता नहीं अब होता नहीं जो मंसूर अली खान जीतने के बाद है मेरे माँ खाना से कालीजाला गुजर एक दिन नमक आज देश की साल में गुजरा तो लोग अच्छी तरह से जाते हैं आज देश में से गुजरा क्या मतलब पता नहीं करी क्या टारगेट करी तो लोग अच्छी तरह से जाते हैं बोलेगा नहीं एक दिन मेरे माँ बाप से कालीजाला गुजर मेहरबानी को एक दिन हमारा तकलीफ हुई 5 साल की इलेक्शन आती एक हाउस का इलेक्शन आता एक एमएलए इलेक्शन आता एक पार्लियामेंट इलेक्शन आता उस पर 3 दिन तो लगे होते 5 साल हमें चुनाव लड़ा 5 साल हमें चुनाव लड़ी लेकिन वोट तुम्हारा ठीक थी मेहरबानी से बाहर आपको एक दिन अपना टीम थी वो ये देश की भलाई के वास्ते हमें लोगों को वोट डालना तो वोट ही वोट करने की तरह बाहर को परसेंटेज बनाना को गुजारिश करते हुए तमाम पूरे कार्यकर्ता वो मीटिंग के लिए मुबारक करते हैं हमारा ये माने को ಐದು ಡಬಲ್ ಬಂದು ಹमें बात करेगा नहीं कांग्रेस पक्ष नहीं बीजेपी पक्ष व्यत्याಸ ಇದೆ ಅಂತ ನೋಡಬೇಕು ನೀವು ನೋಡಬೇಕು ಬರ್ತಾನೆ ಇಲ್ಲಿ ನಮ್ಮಲ್ಲಿ ನಿವಾಸ ಹೌದಾನೆ ಯಾವ ಶ್ರಮ ನನ್ನ ತಮ್ಮ ನಿರ್ದೇಶಿಸಿದ ಯಾವ ಕಾಂಗ್ರೆಸ್ ನಮಗೆ ಮನೆಗಳು ಮಾಡಬೇಕಂತ ನಾನು ಹಿಂದೆ ಬಿದ್ದವರ ಕಾಂಗ್ರೆಸ್ ನಮಗೆ ಕೇಳಿದ್ರು ನಿಮ್ಮ ಮಧ್ಯದಲ್ಲಿ ಈಗ 5 ಗ್ಯಾರಂಟಿನ ನಾವು ಘೋಷಣೆ ಮಾಡಿದ್ವಿ 5 ಗ್ಯಾರಂಟಿ ಕೊಡ್ತಾ ಇದ್ದೀವಿ ತಾವು ಒಪ್ಪಿಕೊಂಡಿದ್ರೆ ನಮಗೆ ಎಲ್ಲ 5 ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ ಅಂತ 6ನೇ ಗ್ಯಾರಂಟಿ ನಾವು ಘೋಷಣೆ ಮಾಡಿದ್ವಿ ಚುನಾವಣೆಯಲ್ಲಿ ಮಾಡಿದ್ವಾ 6ನೇ ಗ್ಯಾರಂಟಿ ಎಂದು ಘೋಷಣೆ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ಇಲ್ಲದೆ ಕೊಂಡಿಲ್ಲ ಅಂತ ನೀವು ಹೇಳಲು ಬಯಸ್ತಾ ಇದ್ದೀವಿ ನಾವು 6ನೇ ಗ್ಯಾರಂಟಿ ಅವರು ಮನೆಗಳು 2014 14 15 16 17 ಸ್ಯಾಂಕ್ಷನ್ ಆಗಿತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ 1,80,250 ಮನೆಗಳು ಸ್ಯಾಂಕ್ಷನ್ ಆಗಿದ್ದಮ್ಮ ಈ ಸಮ್ಮಿಶ್ರ ಸರ್ಕಾರ ಬಂದು ಆಮೇಲೆ ಬಿಜೆಪಿ ಸರ್ಕಾರ ಬಂದು ಅವ್ರು ಬಡವರು ಒಂದು ಮನೆಯೂ ಕೊಟ್ಟಿಲ್ಲ ಸ್ಯಾಂಕ್ಷನ್ ಮಾಡಿಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಬಡವರು ಬೀದಿಯಲ್ಲಿ ಜನ 1,70,000 ಜನ ಅಂತ ಬೀದಿಯಲ್ಲಿ ಒಂದು ಮನೆ ಕಟ್ಟಬೇಕಾದ್ರೆ 7 ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರ 1 ಲಕ್ಷ ಕೊಟ್ಟರೆ ರಾಜ್ಯ ಸರ್ಕಾರ 1,20,000 ಕೊಟ್ಟರೆ ಬೆಳಿಗ್ಗೆ 4 ಲಕ್ಷ ಕೊಡಬೇಕು 4 ಲಕ್ಷ ಕೊಡೋಕೆ ಸಾಧ್ಯ ಆಗಲ್ಲ ಕಾರಣಕ್ಕೆ ಒಂದು ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ನಮ್ಮ ಮುಖ್ಯಮಂತ್ರಿ ಗಮನದಲ್ಲಿ ಚಂದ್ರಬಾಬು ನಮ್ಮ ಮುಖ್ಯಮಂತ್ರಿ ಗಮನದಲ್ಲಿ 4 ಜನ ಇದ್ದಾರೆ 10 ವರ್ಷಕ್ಕೆ ಅವ್ರು ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ದಯಮಾಡಿ 4 ಲಕ್ಷ ಕೊಡೋಕೆ ಸಾಧ್ಯ ಆಗಿಲ್ಲ ದಯಮಾಡಿ ಸರ್ಕಾರ ಮುಖ್ಯಮಂತ್ರಿಗಳು ಒಪ್ಪಿಸಿ ಕ್ಯಾಬಿನೆಟ್ 5 ಕೋಟಿ ಅಪ್ರೂವ್ ಮಾಡ್ಕೊಂಡು ನಾನು ಮೊನ್ನೆ ಫೆಬ್ರವರಿ 2ನೇ ತಾರೀಕಿಗೆ 36,779 ಏನಕ್ಕೆ ಬಿಜೆಪಿ ಕೊಟ್ಟಿಲ್ಲ ಏನಕ್ಕೆ ಜನರನ್ನು ಕೊಟ್ಟಿಲ್ಲ ಬಡವರ ಬಗ್ಗೆ ಅವ್ರು ತಾಲೂಕಿಲ್ವಾ ಗೊತ್ತ ನಾವು ಜನ ಬೀದಿದಲ್ಲಿದ್ದಾರೆ
ಜನಗಳು ಮನೆ ಇಲ್ಲ ಅಂತ ಗೊತ್ತಿದ್ದಾನೆ. ಏನೀಗ ಸುಖವಾಸ ಮುಖ್ಯಮಂತ್ರಿ 1 ವರ್ಷ ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಕೊಡೋದ್ ಬಗ್ಗೆ ಕಾಲಿಲ್ಲ. ಮಳೆ ಬಡೋದ್ ಬಗ್ಗೆ ಕಾಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಅಂದ್ರೆ ಯಾವತ್ತಿನ ಕಾಂಗ್ರೆಸ್ ಪಕ್ಷ ಬಡೋದ್ ಇದನ್ನು ಘೋಷಣೆ ಮಾಡಲಿಲ್ಲ ಅಂದ್ರೆ ನಮ್ಮ ಪಕ್ಷ ಯಾವತ್ತಿನ ಬಡೋದ್ ಬಡ ಅಂತ ಹೇಳಿ ಹಾಗಾಗಿ ತಾವೆಲ್ಲ ಸೇರಿ ಹೆಚ್ಚಿನ ಈ 100 ಕೋಟಿ ವಿಶ್ವಾಸ ಇದೆ. ಈ ಕಾರ್ಯಕ್ರಮ ಜೋಡಿಸ್ಕೊಂಡ್ರೆ ಏನಂತ 26 ಸಲ ನೀಡಂತ ಕೆಲಸ ಇಲ್ಲ. ಕನಿಷ್ಠ ಮನಸ್ಸುಗಳಿಗೆ 40 ಸಾವಿರ ನೀಡಿಕೊಡಬೇಕಂತ ವಿಶ್ವಾಸ ವ್ಯಕ್ತಿ ನನಗೆ ಮಾತನಾಡ ಅವಕಾಶಗಳನ್ನು ಮಾತನಾಡ್ತೀನಿ. ಜೈ ಜೈ ಕರ್ನಾಟಕ, ಜೈ ಕಾಂಗ್ರೆಸ್.